ಆತ್ಮೀಯರೇ ನಮಸ್ಕಾರ. ಪ್ರೀತಿಯಿಂದ ಪರಮಾತ್ಮನೆಡೆಗೆ ಇದೊಂಥರ ವಿಷಯ ಚೆನ್ನಾಗಿದೆ ಅಲ್ಲ. ನಾನು ಪರಮಾತ್ಮ ಎಲ್ಲಿ ಅಂದರೆ ನಮ್ಮ ಪೇರೆಂಟ್ಸಲ್ಲಿ, ನಮ್ಮ ಎದುರುಗಡೆ ಬರೋ ವ್ಯಕ್ತಿಯಲ್ಲಿ, ಈ ಭೂಮಿ ಮೇಲಿರೋ ಮನುಷ್ಯರಲ್ಲೆಲ್ಲ ಪರಮಾತ್ಮ ಅಂತ ಹೇಳೋನು ಬೇರೆ ನಾನು. ಆದರೆ ಯಾಕೆ ಪ್ರೀತಿ ಅಂತ ಪದ ಬಳಸ್ತೆ ಅಂದರೆ, ನಾವು ಏನಾಗಿದೆ ಅಂದರೆ ಪ್ರೀತಿ ಅಂದರೆ ಆ ಹುಡುಗ ಹುಡುಗಿ ಲವ್ ಮಾತ್ರ ಲವ್ ಅನ್ಕೊಂಡ್ಬಿಟ್ಟಿದ್ದೇವೆ. ಪ್ರೀತಿ, ಮಮತೆ, ಮಮಕಾರ, ಸ್ನೇಹ, ಸಹಬಾಳ್ವೆ ಎಲ್ಲವೂ ಈ ಪ್ರೀತಿಯ ಪದದ ಒಳಗಡೆ ಇರ್ತದೆ ಅನ್ನುವ ಭಾವನೆ ನನ್ನದು. ಪ್ರೀತಿ ಪ್ರೀತಿ ಪ್ರೀತಿ, ನಾವು ಮಾಡುವ ಕೆಲಸದಲ್ಲಿ ಪ್ರೀತಿ, ಸುತ್ತಮುತ್ತಲಿನವರ ಜೊತೆ ಒಂದು ಪ್ರೀತಿಯ ಬಾಂಧವ್ಯವನ್ನ ಪಸರಿಸುವುದು ಇವತ್ತು ಅಗತ್ಯ ಇದೆ ಅನ್ನುವ ಒಂದು ದೃಷ್ಟಿಯಿಂದ, ಸಕಾರಾತ್ಮಕತೆಯಿಂದ ಈ ವಿಚಾರವನ್ನ ನಮ್ಮ ಆನ್ಲೈನ್ ಕ್ಲಾಸ್ ಮುಂದೆ ಇಡ್ತಾ ಇದ್ದೇನೆ. ಮಾಲ್ತಿ NS ಈ ಕಾರ್ಯಕ್ರಮವನ್ನು ಮಾಡರೇಟ್ ಮಾಡ್ತಾರೆ, ನಿರೂಪಣೆ ಮಾಡ್ತಾರೆ. ಎಸ್, ಓ ಟು ಮಾಲ್ತಿ ಮೇಡಮ್, ಟೀಚರ್. ನಮಸ್ತೆ. ನಮಸ್ತೆ ವೀಕ್ಷಕರೇ. ಈ ದಿನ ನಾವು ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ದೇವೆ. ಈ ದಿನ ನಮ್ಮ ಒಂದು ಚರ್ಚಾಂಶ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅನ್ನುವಂತ ವಿಚಾರ. ಜೀವನದಲ್ಲಿ ಪರಮೋಚ್ಚ ಗುರಿ ಯಾವುದಂದ್ರೆ ಪರಮಾತ್ಮನೆಡೆಗೆ ಸಾಗುವಂತದ್ದು, ಅಥವಾ ಒಂದು ಮೋಕ್ಷ ಸಂಪಾದನೆ, ಅಥವಾ ನಾವು ನಡವಳಿಕೆಯಲ್ಲೇ ದೇವರನ್ನ ಕಾಣುವಂತದ್ದು, ಅಥವಾ ಇತರ ಒಬ್ಬ ಜೀವಿಯಲ್ಲಿ ನಾವು ದೇವರನ್ನ ಕಾಣ್ತಾ ಆ ಒಂದು ಅವರಿಗೆ ಗೌರವವನ್ನು ಸಲ್ಲಿಸುವಂತ ನಿಟ್ಟಿನಲ್ಲಿ ನಡ್ಕೊಳ್ಳುವಂತದ್ದು ಆಗಿರುತ್ತೆ. ಈ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಒಂದು ವಿಷಯವಾಗಿ ನಮ್ಮ ಒಂದು ಸ್ನೇಹಿತರು ಏನೆಲ್ಲ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ನೋಡೋಣ. ಮೊದಲಿಗೆ ನಮ್ಮ ಸ್ನೇಹಿತರಾದಂತ ಕಟ್ಟೆ ಯರಿಸ್ವಾಮಿ ಅವರನ್ನೊಡನೆ ಕೇಳೋಣ. ನಮಸ್ತೆ ಕಟ್ಟೆ ಯರಿಸ್ವಾಮಿ ಅವರೇ. ಎಲ್ರಿಗೂ ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್, ಈ ತಾವೇನ್ ಹೇಳ್ತೀರಾ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅನ್ನುವಂತ ಒಂದು ಅಂಶವಾಗಿ? ಎಸ್ ಮೇಡಮ್, ಈ ಪ್ರೀತಿಯಿಂದ ಪರಮಾತ್ಮನೆಡೆಗೆ, ಯಾಕಂದ್ರೆ ನೋಡಿ, ನಾವು ದೇವರಲ್ಲಿ ಒಂದು ಏನಾದ್ರೂ ಪಡಿಬೇಕಂದ್ರೆ ಈ ಪ್ರೀತಿ, ಒಂದು ಭಕ್ತಿ ಎಂಬುದು ನಮಗೆ ತುಂಬಾ ಮುಖ್ಯ ಆಗ್ತದೆ. ವಿಶೇಷವಾಗಿ ನಾವು ಒಂದು ದೇವಸ್ಥಾನಕ್ಕೆ ಹೋದಾಗ ಯಾವುದೇ ಒಂದು ಅವಸರದಲ್ಲಿ ಈ ತರ ನಮಸ್ಕಾರ ಮಾಡೋದು, ಅವಸರದಲ್ಲಿ ಹೋಗೋದು, ಈ ತರ ಮಾಡೋದು ಎಲ್ಲ ನಾವು ನೋಡ್ತಾ ಇರ್ಬೋದು ಸಾಕಷ್ಟು ಜನಗಳನ್ನು. ನಾವೊಂದು ದೇವರ ಹತ್ರ ಹೋದಾಗ ಒಂದು ಪ್ರಾರ್ಥನೆ ಮಾಡುವ ಮೂಲಕ, ಒಂದು ಧ್ಯಾನ ಮಾಡುವ ಮೂಲಕ, ಒಂದು ಜಪ ಮಾಡುವುದರ ಮೂಲಕ ಶಾಂತಿಯಿಂದ ಕೂತ್ಕೊಂಡು ನಮ್ಮ ಒಂದು ಕಷ್ಟಗಳನ್ನ ದೇವರೇ ಈಡೇರಿಸಪ್ಪ ಅಂತ ನಾವು ಪ್ರೀತಿಯಿಂದ ಆತನಲ್ಲಿ ನಾವು ಕೇಳ್ಕೊಂಡಾಗ ಆ ಒಂದು ಪ್ರೀತಿಯಿಂದ ನಾವು ಪರಮಾತ್ಮನೆಡೆಗೆ ಹೋಗಕ್ ಸಾಧ್ಯ ಆಗ್ತದೆ. ಹಾಗಾಗಿ ನಮ್ಗೆ ದೇವರಲ್ಲಿ ನಾವು ಪ್ರತಿಯೊಂದಕ್ಕೂ ದೇವರಲ್ಲಿ ಕೂಡ ನಾವು ಪ್ರೀತಿನ ನಾವು ಕಾಣ್ಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಧನ್ಯವಾದ ಮೇಡಮ್. ಧನ್ಯವಾದಗಳು ಕಟ್ಟೆ ಯರಿಸ್ವಾಮಿ ಅವರೇ. ಅಂದ್ರೆ ದೇವರಲ್ಲಿ ನಾವು ಪ್ರೀತಿಯನ್ನ ಕಾಣಬೇಕು, ಮತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ಶ್ರದ್ಧೆಯಿಂದ ಮಾಡಿದಾಗ ಅದರ ಫಲಾಫಲವನ್ನ ನಾವು ಗಳಿಸ್ಕೊಳ್ತೇವೆ ಅಂತ ತಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ನಮ್ಮ ಸ್ನೇಹಿತರಾದಂತ ಹರಿಪ್ರಸಾದ್ ಸರ್ ಅವರು ಈ ವಿಷಯವಾಗಿ ಏನೆಲ್ಲ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ಹರಿಪ್ರಸಾದ್ ಸರ್. ಹರಿಪ್ರಸಾದ್ ಸರ್ ನಮಸ್ತೆ. ಸಾರಿ ಮೇಡಮ್. ನಮಸ್ತೆ ಸರ್. ತಾವೇನ್ ಹೇಳ್ತೀರಾ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅನ್ನುವಂತ ಅಂಶವಾಗಿ? ವ್ಯಕ್ತಿತ್ವ ವಿಕಸನದ 36 ಅಂಶಗಳಲ್ಲಿ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅಂತಕ್ಕಂಥ ಅಂಶ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿದೆ. ನಮ್ಮ ಶಿವರುದ್ರಪ್ಪರವರು ಪ್ರೀತಿ ಇಲ್ಲದ ಮೇಲೆ ಅಂತಕ್ಕಂಥ ಒಂದು ಪದ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ಒಂದು ಪದ್ಯದಲ್ಲಿ ಪ್ರೀತಿ ಇಲ್ಲದ ಮೇಲೆ ಹೂ ಹರಡಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹಣೆಯುಡಿದು ಕೆಳಗಿಳಿದು ನೆಲಕ್ಕೆ ಹಸಿರು ಇಲ್ಲ ಅಂತ ಜಗತ್ತೇ ನಿರ್ಮಾಣ ಆಗ್ತಿಲ್ಲ. ಪ್ರೀತಿ ನಡೀತಿದೆ ಜಗತ್ತು ಅಂತಂದ್ರೆ ಪ್ರೀತಿಯಿಂದನೇ. ಆ ಪ್ರೀತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರ್ಲೇಬೇಕು. ಇಲ್ಲ ಅಂತಂದ್ರೆ ಈ ಜಗತ್ತು ಮುಂದುವರಿಯಲ್ಲ ಅಂತಕ್ಕಂಥ ಈ ಪದದ ಅರ್ಥ. ಅದೇ ಹೇಳಿದ ಹಾಗೆ ನಮ್ಮ ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ ಅಂತ ಕರಿತೀವಿ. ಅದ್ರ ಜೊತೆಗೇನೆ ಅತಿಥಿ ದೇವೋಭವ ಅಂತ ಕರಿತೀವಿ. ಅಂತಂದ್ರೆ ಈ ಮೂರು ಮೇಲೆ ಹೇಳಿರುವಂತ 3 ಅಂಶಗಳೇನಂತಂದ್ರೆ, ಆ ಮಾತೃವನ್ನ, ಪಿತೃವನ್ನ, ಆಚಾರ್ಯನ ಯಾಕೆ ನಾವು ದೇವರು ಅಂತ ಕರಿತೀವಿ ಅಂತಂದ್ರೆ ಅವರಲ್ಲಿ ಆ ಒಂದು ಅಗಾಧವಾದ ಪ್ರೀತಿ ಇರುತ್ತೆ. ಅದಕ್ಕಾಗಿ ನಾವು ಅವ್ರನ್ನ ದೇವರು ಅಂತ ಕರಿತೀವಿ. ಅದೇ ರೀತಿ ಅತಿಥಿ ದೇವೋಭವ ಅಂತ ಯಾಕೆ ಕರಿತೀವಿ ಅಂದ್ರೆ, ಬಂದಂತ ಅತಿಥಿಗಳನ್ನ ನಾವು ಪ್ರೀತಿಯಿಂದ ಬರಮಾಡ್ಕೊಳ್ಬೇಕು, ಅದರಲ್ಲಿ ಪ್ರೀತಿಯ ಸ್ವಭಾವ ಇರಬೇಕು, ಭಾವ ಇರಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ. ಅಂತಂದ್ರೆ ಇಲ್ಲಿ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅಂತಂದ್ರೆ ಅಗಾಧವಾದ ಪ್ರೀತಿ ನಮ್ಮಲ್ಲಿ ಇದ್ದಂತ ಸಂದರ್ಭದಲ್ಲಿ
ನಾವು ಪರಮಾತ್ಮನ ಸೇರುವುದಕ್ಕೆ, ಅಥವಾ ಒಂದು ಕೆಲಸದಲ್ಲಿ ಯಾವುದೇ ಒಂದು ಕೆಲಸ, ಟೀಚರ್ ಆಗಿದ್ರೆ ಟೀಚರ್ ಕೆಲಸದಲ್ಲಿ ಪ್ರೀತಿಯನ್ನು ಕಾಣುವಂಥದ್ದು, ಪ್ರಿನ್ಸಿಪಾಲ್ ಆಗಿದ್ರೆ ಪ್ರಿನ್ಸಿಪಾಲ್ ಕೆಲಸದಲ್ಲಿ ದೇವರನ್ನು ಕಾಣುವಂಥದ್ದು. ಹಾಗೆ ಯಾವುದೇ ಕೆಲಸದಲ್ಲಾಗ್ಲಿ ಆ ಕೆಲಸದಲ್ಲಿ ಪ್ರೀತಿಯನ್ನ ಕಂಡಂತ ಸಂದರ್ಭದಲ್ಲಿ ನಾವು ಪರಮಾತ್ಮನ ಆ ಕೆಲಸದಲ್ಲಿ ಕಾಣಬಹುದು ಅಂತಕ್ಕಂಥ ಇದರ ಅರ್ಥ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಹರಿಪ್ರಸಾದ್ ಸರ್. ಅಂದ್ರೆ ನಾವು ಪ್ರಕೃತಿಯಲ್ಲಿ ಯಾವುದೇ ಒಂದು ಕ್ರಿಯೆ ನಡಿಬೇಕಂದ್ರೆ ಅಲ್ಲಿ ಪ್ರೀತಿ ಇದ್ದಾಗ ಆ ಕ್ರಿಯೆ ನಡೆಯಲು ಸಾಧ್ಯ. ಮತ್ತೆ ನಾವು ಮಾಡುವಂತ ಕೆಲಸದಲ್ಲಿ ಕಾಯಕವೇ ಕೈಲಾಸ ಅನ್ನುವ ರೀತಿ ಪ್ರೀತಿಯಿಂದ ನಾವು ಮಾಡುವಂತ ಒಂದು ಕೆಲಸವನ್ನ ಶ್ರದ್ಧೆ ಮತ್ತು ಪ್ರೀತಿಯಿಂದ ಮಾಡಿದಾಗ ಆ ಒಂದು ಕೆಲಸದಲ್ಲೇ ದೇವರನ್ನ ಕಾಣಬಹುದು ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಅನಂತ ಕೃಷ್ಣ ಮೋಹನ್ ಸರ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಅನಂತ ಕೃಷ್ಣ ಮೋಹನ್ ಅವರೇ, ಏನ್ ಹೇಳ್ತೀರಾ ಈ ವಿಚಾರವಾಗಿ? ಎಲ್ಲರಿಗೂ ನಮಸ್ಕಾರ. ನಮಸ್ತೆ. ಪ್ರೀತಿಯಿಂದ ಪರಮಾತ್ಮನ ಕಡೆಗೆ, ಲವ್ ಇಸ್ ಗಾಡ್. ಈ ವಿಶ್ವದಲ್ಲಿ ಪ್ರತಿಯೊಂದು ಕೂಡ ಈ ಚೈತನ್ಯವೆಲ್ಲವೂ ಗಾಡ್ ಅಂದ್ರೆ ಪ್ರೀತಿ. ಗಾಡ್ ಮೀನ್ಸ್ ಪ್ರೀತಿ. ನಾವು ಏನು ಪ್ರೀತಿ ಸಲ್ಲಿಸ್ತಾ ಇದ್ದೀವಿ ಆ ಪ್ರೀತಿಯನ್ನ ಪವಿತ್ರವಾದ ಒಂದು ವರ್ಡಿಗೆ ಗಾಡ್ ಅಂತ ಸೇರಿಸಿದ್ದಾರೆ. ಸೊ ಎಲ್ಲರಲ್ಲಿ ಇರೋದು ಆ ಪರಮಾತ್ಮ, ನಿಮ್ಮಲ್ಲಿ ನನ್ನಲ್ಲಿ ಎಲ್ಲರಲ್ಲಿ ಇರೋದು ಆ ಪರಮಾತ್ಮನ ಚೈತನ್ಯ. ಬಟ್ ನಾವು ನಮ್ಮಲ್ಲಿ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಅಯಸ್ಕಾಂತ ಒಂದು ಐರನ್ ಯಾಕೆ ಹಿಡಿತಾ ಇಲ್ಲ ಅಂದ್ರೆ ಅದ್ರಲ್ಲಿ ರೆಸ್ಟ್ ಅಂದ್ರೆ ಚಿಲುಮೆ ಏನಂತಾರಲ್ಲ ಅದು ಹಿಡಿದಿದೆ ಅಂತ. ಅಂದ್ರೆ ನಮ್ಮಲ್ಲಿ ಕಾಮ ಕ್ರೋಧ ಮದ ಮತ್ಸರದಿಂದ ಕೂಡ್ಬಿಟ್ಟು ನಾವು ಆ ರೀತಿನಲ್ಲಿ ಇದೀವಿ. ಅದೆಲ್ಲ ಹೋದ್ರೆ ಎಲ್ಲರಲ್ಲೂ ಪರಮಾತ್ಮನ್ನೇ ನೋಡ್ಬೋದು ಅಂತ. ಹಲೋ, ಮುಂದುವರಿಸಿ. ಎಲ್ಲರಲ್ಲೂ ನಾವು ಪರಮಾತ್ಮನೇ ನೋಡ್ಬೋದು. ಈ ಈ ವಿಶ್ವದಲ್ಲೆಲ್ಲಾನು ಕೂಡಿರೋದು ಪರಮಾತ್ಮನೇ. ಆ ಪರಮಾತ್ಮನ ಶಕ್ತಿ ನಮ್ಮೆಲ್ಲರಲ್ಲಿ ಇರುತ್ತೆ. ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನೋಡ್ಬೇಕಾದ್ರೂ ಎಲ್ಲದರಲ್ಲಿ ಅದೇ ಚೈತನ್ಯ, ಅದೇ ಲವ್ ಇಸ್ ಗಾಡ್, ಅದೇ ಪ್ರೀತಿ ಅನ್ನೋದನ್ನೇ ದೇವ್ರು. ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಈ 4 ಸ್ತಂಭಗಳನ್ನಿಟ್ಟು ಪ್ರತಿನಿತ್ಯ ನಾವು ಏನ್ ನಡೀತಿರ್ತೀವೋ ಅದರಲ್ಲಿ ಎಲ್ಲರನ್ನೂ ಪ್ರೀತಿ ಕಾಣ್ಬೋದು ಅನ್ನೋದಕ್ಕೆ ಈ ಅರ್ಥ, ಮಹಾನ್ ಅರ್ಥ ಕೊಡ್ತೈತಿ. ಇದ್ರ ಬಗ್ಗೆ ವಿಶ್ಲೇಷಣೆ ಕೊಟ್ಕೊಂತ ಹೋದ್ರೆ ಬಹಳ ಇದೆ. ಸಾರ್ ಯಾಕೆ ನಮ್ಗೆ ಈ ವರ್ಡ್ ಕೊಟ್ಟಿದಾರಂತ ನನ್ಗೆ ಇದನ್ನ ತಿಳ್ಕೊಂಡ ಮೇಲೆನೆ ಅರ್ಥ ಆಯ್ತು. ಅದಕ್ಕೆ ಸಾರ್ ಕೃತಜ್ಞತೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್ ಅನಂತ ಕೃಷ್ಣ ಮೋಹನ್ ಅವರೇ. ನಾವು ನಮ್ಮಲ್ಲಿರುವಂತ ಒಂದು ಅರಿಷಡ್ವರ್ಗಗಳನ್ನ ಬಿಟ್ಟಾಗ ನಾವು ಪರಮಾತ್ಮನನ್ನ ಸಿದ್ಧಿಸಿಕೊಳ್ಳಲು ಸಾಧ್ಯ. ನಾವು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಢಿಸ್ಕೋಬೇಕು, ಇತರ ಜೀವಿಯಲ್ಲಿ ದೇವರನ್ನ ಕಾಣ್ಬೇಕು ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ನೇತ್ರಾವತಿ ಮೇಡಮ್ ಅವರಿದ್ದಾರೆ. ಅವರು ಈ ವಿಷಯವಾಗಿ ಏನನ್ನ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅಂತ ನೋಡೋಣ. ನಮಸ್ತೆ ನೇತ್ರಾ ಮೇಡಮ್. ನಮಸ್ತೆ ಮೇಡಮ್. ನನ್ನ ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅಂತ ಮೊದಲು ನಮ್ಮನ್ನು ನಾವು ಪ್ರೀತಿ ಮಾಡ್ಕೊಳ್ಳೋದು ಕಲಿಬೇಕು, ಪ್ರೀತಿಸಬೇಕು. ನಮ್ಮನ್ನು ನಾವು ಪ್ರೀತಿಸಿದಾಗ ನಮ್ಮದು ಆತ್ಮ ಪರಿಶುದ್ಧವಾಗಿರ್ತದ, ಸಂತೋಷವಾಗಿರ್ತದ. ನಮ್ಮ ಆತ್ಮಗಳ ತಂದೆ ಯಾರಂದ್ರೆ ಪರಮಾತ್ಮ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಪ್ರತಿಯೊಂದು ನಮ್ಮ ಅಂದ್ರೆ ಪರಮಾತ್ಮ ಈ ಭೂಮಿಯನ್ನು ಯಾವ ರೀತಿ ಸೃಷ್ಟಿ ಮಾಡಿದಾನ ಅಂದ್ರೆ ನಿಸರ್ಗ ಕೊಟ್ಟಿದಾನ, ಕಲರ್ಫುಲ್ ಅಂತ ಹಣ್ಣುಗಳು ಕೊಟ್ಟಿದಾನ, ಹೂಗಳು ಕೊಟ್ಟಿದಾನ. ಅವನ್ನೆಲ್ಲಾ ನಮ್ಮ ಮಕ್ಕಳು ತಿಂದು ಆರಾಮವಾಗಿ ಎಲ್ಲಾ ಅನುಭವಿಸಲಿ ಅಂತ ಹೇಳಿ ಕೊಟ್ಟಿದಾನ. ಆದ್ರೆ ಇಲ್ಲಿ ಮನುಷ್ಯ ಬಂದ ಬಳಿಕ ಏನ್ ಮಾಡ್ತಾ ಇದ್ದಾನ ಅಂದ್ರೆ ಬರೀ ದುಃಖಿ ಆಗಿದ್ದಾನೆ. ನನಗೇನ್ ಅದು ಗೊತ್ತಿಲ್ಲ, ಬರೀ ಕಂಪೇರಿಸನ್ ಮಾಡ್ಕೊಳ್ತಾ ಇದ್ದಾನೆ. ಅಂದ್ರ ಇದ್ದುದನ್ನ ಅನುಭವಿಸೋದು ಬಿಟ್ಟು ಇಲ್ಲಾರ್ದು ಹುಡುಕ್ತಾ ಹೋಗ್ತಾ ಇದ್ದಾನ. ಆಗ ಮನುಷ್ಯ ದುಃಖಿಯಾಗಿ ಕಾಲ್ ಕಳೀತಾ ಇದ್ದಾನ. ಪ್ರೀತಿಯಿಂದ ಅನುಭವಿಸೋದನ್ನು ಕಲಿಬೇಕು ಇವತ್ತಿನ ದಿವಸ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರತಿಯೊಂದರಲ್ಲಿ ಪ್ರೀತಿ ಇದೆ. ತಂದೆ ತಾಯಿಯ ಪ್ರೀತಿ ಇದೆ, ಮಕ್ಕಳ ಪ್ರೀತಿ ಇದೆ, ಮತ್ತ ಬಂಧು ಬಾಂಧವರ ಪ್ರೀತಿ ಇದೆ. ಪ್ರೀತಿಸುವುದನ್ನು ಕಲಿತು ನಾವು ಮುಂದಿನ ದಿನಮಾನಗಳಲ್ಲೇ ಉತ್ತಮವಾದ ಜೀವನವನ್ನು ಸಾಗಿಸಿ ಉತ್ಸಾಹಭರಿತ ಜೀವನ ನಡೆಸಬೇಕಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಸರ್. ಧನ್ಯವಾದಗಳು. ಧನ್ಯವಾದಗಳು ನೇತ್ರಾವತಿ ಮೇಡಮ್. ಎಲ್ಲ ಆತ್ಮಗಳ ತಂದೆ ದೇವರು. ಆ ದೇವರು ನಮಗಾಗಿ ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಅದನ್ನ ಒಳ್ಳೆಯದಕ್ಕಾಗಿ ಬಳಕೆ ಮಾಡ್ಕೊಳ್ತಾ ಮುಂದಿನ ಜನಾಂಗಕ್ಕೆ ಉಳಿಸ್ತಾ, ಪ್ರಕೃತಿಗೆ ಯಾವುದೇ ರೀತಿಯಲ್ಲಿ ಹಾನಿ ಮಾಡದೆ ಜೀವನವನ್ನ ಮಾಡ್ತಾ ಮುಂದಿನ ಒಂದು ಜನಾಂಗಕ್ಕೂ ಪ್ರಕೃತಿಯ ಒಂದು ಎಲ್ಲ ಒಂದು ತತ್ವಗಳನ್ನ ಉಳಿಸುವಂತ ಒಂದು ಕರ್ತವ್ಯ ನಮ್ಮ ಮೇಲೆ ಇದೆ ಅಂತ ನಿಮ್ಮ ಮಾತುಗಳಲ್ಲಿ ವ್ಯಕ್ತಪಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮೊಟ್ಟಿಗೆ ಇರುವಂತ ಈಗ ಸಿದ್ದನಗೌಡ ಪಾಟೀಲ್ ಸರ್ ಅವ್ರು ಈಗ ಏನ್ ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ಸಿದ್ದನಗೌಡ ಪಾಟೀಲ್ ಸರ್. ನಮಸ್ತೆ ಎಲ್ರೂ ನಮಸ್ತೆ. ನಮಸ್ತೆ. ಪ್ರೀತಿಯಿಂದ ಪರಮಾತ್ಮ ಈ ಜಗತ್ತಿನಲ್ಲಿ ಏನಾದರೂ ಇದ್ರೆ ಸಾಧಿಸ್ಬೇಕಂದ್ರೆ ಮೊದಲು ನಾವು ಅದನ್ನ ಪ್ರೀತಿಸ್ಬೇಕು.
ಅದ ನಂತರ ನಮಗೆ ಪರಮಾತ್ಮನಲ್ಲಿ ಹಾದಿ ಸಿಗುತ್ತೆ. ಇವತ್ತು ಯುದ್ಧ ಮಾಡೋದ್ರಿಂದ ಅಥವಾ ಮತ್ತೊಂದರಿಂದ ಗೆಲ್ಲಕ್ ಸಾಧ್ಯ ಇಲ್ಲ. ಇವತ್ತು ಜಗತ್ತು ನಾವು ಏನಾದರೂ ಗೆಲ್ಬೇಕು ಅಥವಾ ಎಲ್ಲರ ನಾವು ಒಳ್ಳೆ ರೀತಿಯಿಂದ ನಮ್ಮನ್ನ ನೋಡ್ಬೇಕಂದ್ರೆ ನಾವು ಅವರಿಂದ ಪ್ರೀತಿಯಿಂದ ಕಾಣಬೇಕು. ಇವತ್ತು ಮಕ್ಕಳಿಗೋಸ್ಕರ ಅಲ್ಲಿ ನಾವು ಯಾವುದೇ ಪ್ರೀತಿಯಿಂದ ಮಾತಾಡಿದ್ರೆ ನಮಗೆ ಅದರ 10ರಷ್ಟು ಪ್ರೀತಿ ನಮ್ಗೆ ಸಿಗ್ತದೆ. ಆದ್ದರಿಂದ ಎಲ್ಲಾದರೂ ಪರಮಾತ್ಮನಲ್ಲಿ ನೋಡ್ಬೇಕಂದ್ರೆ ನಾವು ಪ್ರೀತಿಯಿಂದ ಮಾತ್ರ ಸಾಧ್ಯ ಅಂತ ನನ್ನ ಅರ್ಥ. ಧನ್ಯವಾದಗಳು ಸಿದ್ದನಗೌಡ ಪಾಟೀಲ್ ರವರೇ. ಪ್ರೀತಿಯಿಂದ ಎಲ್ಲವನ್ನ ಸಾಧನೆಯನ್ನ ಮಾಡ್ಕೋಬಹುದು. ಯಾವುದೇ ಒಂದು ಶಕ್ತಿಯಿಂದ ಬಲದಿಂದ ಆಗದೆ ಇರುವಂತದ್ದು ಒಂದು ಪ್ರೀತಿಯಿಂದ ನಾವು ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂತ ಒಂದು ಜಗತ್ತನ್ನ ಗೆಲ್ಲೋದಿಕ್ಕೆ ಕಾರಣ ಆಗತ್ತೆ. ಹಾಗೆ ಪ್ರೀತಿಯಿಂದ ಒಂದು ಪರಮಾತ್ಮನನ್ನು ಗೆಲ್ಲುವಂತ ಶಕ್ತಿ ನಮ್ಗೆ ಬರುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಈಗ ನಮ್ಮೊಟ್ಟಿಗೆ ಇರುವಂತ ಸಂತೋಷ್ ರಾವ್ ಅವರು ಈ ವಿಷಯವಾಗಿ ಏನು ಪ್ರಸ್ತುತತೆಯನ್ನ ಮಾಡ್ತಾರೆ ಅಂತ ನೋಡೋಣ. ಪ್ರೀತಿಯಿಂದ ಪರಮಾತ್ಮನೆಡೆಗೆ. ಪ್ರೀತಿಯಿಂದ ಅಂತ ಹೇಳಿದ್ರೆ ಬಸವಣ್ಣನವರು ಒಂದು ವಚನಗಳನ್ನು ಹೇಳಿದ್ದಾರೆ. ದೇಹವೇ ದೇಗುಲವಯ, ಆತ್ಮನೇ ಪರಮಾತ್ಮನಯ್ಯ. ನಮ್ಮ ದೇಹವನ್ನ ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ನಮ್ಮ ದೇಹವನ್ನು ನಾವು ಪ್ರೀತಿ ಮಾಡಿದಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಷ್ಟು ಆತ್ಮ ಪರಮಾತ್ಮನಾಗಿ ಒಂದು ನಮ್ಮ ದೇಹವೇ ದೇಗುಲವಾಗುವುದಯ್ಯ ಅಂತೇಳಿ ಈ ಬಸವಣ್ಣನವರು ಹೇಳಿದ್ದಾರೆ. ನಾವು ಯಾವುದೇ ಕೆಟ್ಟ ಚಟಗಳು, ದುಶ್ಚಟಗಳು, ಕೆಟ್ಟಾಭ್ಯಾಸ, ದುರಭ್ಯಾಸ ಅಥವಾ ಕೆಟ್ಟ ಮಾತುಗಳನ್ನು ಆಡದೆ ಶಿಸ್ತುಬದ್ಧವಾಗಿ ಜೀವನವನ್ನು ನಡೆಸ್ಕೊಂಡು ನಮ್ಮ ದೇಹವನ್ನ ಅಚ್ಚುಕಟ್ಟಾಗಿ ಇಟ್ಕೊಂಡಷ್ಟು ಆತ್ಮ ಪರಮಾತ್ಮನನ್ನ ಒಂದು ಮೆಚ್ಚಿಸುವಂತ ಒಂದು ಪ್ರಯತ್ನವನ್ನು ನಡೆಯುತ್ತದೆ. ಮತ್ತು ನಾವು ಎಲ್ಲರ ಜೊತೆಲೂ ಪ್ರೀತಿ, ವಿಶ್ವಾಸ, ಗೌರವಯುತವಾಗಿ ಅತ್ಯುತ್ತಮವಾದ ಒಳ್ಳೆ ಬಾಂಧವ್ಯದಿಂದ ನಾವು ಮಾತಾಡಿ ವ್ಯವಹಾರದಿಂದ ತುಂಬಾ ಒಳ್ಳೆ ರೀತಿಯಲ್ಲಿ ಅವರನ್ನ ಅಭಿಪ್ರಾಯದಿಂದ ಸಂತೋಷವಾಗಿ ನಡ್ಕೊಂಡಷ್ಟು ಆ ವ್ಯಕ್ತಿಯಲ್ಲೂ ಕೂಡ ಪರಮಾತ್ಮನನ್ನ ನಾವು ಕಾಣಬಹುದು. ಆ ವ್ಯಕ್ತಿಗಳನ್ನ ಯಾವುದೇ ದ್ವೇಷಿಸದೆ, ಯಾವುದೇ ಕೆಟ್ಟ ಆಲೋಚನೆಯಿಂದ, ಯಾವುದೇ ರೀತಿಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಗುನಗುತ್ತಾ ಎಲ್ಲರೊಟ್ಟಿಗೂ ಒಂದು ಬಾಂಧವ್ಯದಿಂದ ಮಾತಾಡಿ ವ್ಯವಹಾರ ನಡ್ಕೊಂಡಷ್ಟು ಆ ವ್ಯಕ್ತಿಗಳಲ್ಲೂ ಕೂಡ ನಾವು ಪರಮಾತ್ಮವನ್ನು ಕಾಣಬಹುದು. ಮತ್ತು ನಮ್ಮ ದೇಹದಲ್ಲೂ ಕೂಡ ಆರೋಗ್ಯಪೂರ್ಣವಾಗಿ ಇಟ್ಕೊಂಡಷ್ಟು ನಮ್ಮ ಆತ್ಮನು ಪರಮಾತ್ಮನೆಡೆಗೆ ಒಂದು ಮೆಚ್ಚುವಂತ ಒಂದು ಕೆಲಸಗಳು ನಡೆಯುತ್ತದೆ ಅಂತೇಳಿ ಮುಗಿಸ್ತೇನೆ. ಥ್ಯಾಂಕ್ ಯು ಸಂತೋಷ್ ರಾವ್ ಅವರೇ. ಅಂದ್ರೆ ನಾವು ಧನಾತ್ಮಕ ಚಿಂತನೆಯನ್ನ ಇಟ್ಕೊಂಡಾಗ, ಒಳ್ಳೆಯ ಆಲೋಚನೆಗಳನ್ನ ಇಟ್ಕೊಂಡಾಗ ನಮ್ಮ ದೇಹವೇ ಒಂದು ದೇವಾಲಯವಾಗುತ್ತದೆ. ಆ ಆಲಯದಲ್ಲಿ ಪರಮಾತ್ಮ ನೆಲೆಸಿರೋದಕ್ಕೆ ಕಾರಣ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಜೊತೆಗೆ ಇತರ ವ್ಯಕ್ತಿಯ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೋಬೇಕು ಅಂತ ತಮ್ಮ ಮಾತುಗಳಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಕೇಳಿದಳ್ಳ ವೀಕ್ಷಕರೇ, ಇದುವರೆಗೂ ನಮ್ಮ ಸ್ನೇಹಿತರು ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ಪ್ರೀತಿಯಿಂದ ಪರಮಾತ್ಮನೆಡೆಗೆ ಅನ್ನುವಂತ ಒಂದು ವಿಷಯವಾಗಿ ಪ್ರಸ್ತುತತೆಯನ್ನ ಪಡಿಸಿದ್ರು. ನೀವು ಇದನ್ನೆಲ್ಲ ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಜಯಪ್ರಕಾಶ್ ನಾಗತಿಯಲ್ಲಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.